ಕೊಡ್ತೀನಿ. ನಾನೇ ಕೊಡ್ತೀನಿ. ಅದ್ರ ಸಂಬಂಧ ವಾಪಸ್ ಮಾಡ್ತೀವಿ ಹೇಳ್ಬಿಡಿ. ಕೂತ್ಕೊಳ್ಳಿ ಸುನಿ. ಮಾನ್ಯ ಅಧ್ಯಕ್ಷರೇ, ನೀವು ಈಗಾಗಲೇ ರೂಲಿಂಗ್ ಅನ್ನ ಒಂಥರ ರೂಲಿಂಗ್ ಕೊಟ್ಟಾಗೆ ಕೊಟ್ಟಿದ್ದೀರಿ. ರಾಯರೆಡ್ಡಿ ಅವರು ಪಾಯಿಂಟ್ ಆಫ್ ಆರ್ಡರ್ ಅನ್ನ ರೈಸ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಗೌರ್ಮೆಂಟ್ ಅಂದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳೋದು. ಗೌರ್ಮೆಂಟ್ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಒಬ್ಬ ಮಿನಿಸ್ಟ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಮಿನಿಸ್ಟ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿರೋದ್ರಿಂದ ಕೊಡಬಹುದು. ಆಮೇಲೆ ಪಾಣಿ ಬರೆಯೋರು ಯಾರು, ಇಂಡೀಕರಣ ಮಾಡೋರು ಯಾರು, ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು, ಮತ್ತೆ DC ಮಾಡಬೇಕಾದಂಥ ಪರಿಸ್ಥಿತಿ ಇರ್ತಕ್ಕಂಥ ಅಪೀಲ್ ಹೋಗ್ತವೆ ಅಲ್ಲಿಗೆಲ್ಲ. ಅದರಿಂದ ಮಾಡ್ತಾರೆ. ಅದರಿಂದ ರೆವಿನ್ಯೂ ಮಿನಿಸ್ಟರು ಉತ್ತರ ಕೊಡಲಿಕ್ಕೆ ಅವರು ಕೊಡಲೇಬೇಕು. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಸ್ಕೂಲ್ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ನರಸಿಂಹಯ್ಯನವರು ಓದಿದಂತ ಶಾಲೆಯ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅದು ಇಂಡೀಕರಣ ಆಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಉತ್ತರ ಕೊಡೋರು ಯಾರು? ವಕ್ಫ್ ಮಿನಿಸ್ಟರ್ ಹತ್ರ ಆ ಇನ್ಫಾರ್ಮೇಶನ್ ಇರೋದಿಲ್ಲ. ರೆವಿನ್ಯೂ ಮಿನಿಸ್ಟರ್ ಹತ್ರ ಇನ್ಫಾರ್ಮೇಶನ್ ಇರೋದು. ಅವ್ರು ಉತ್ತರ ಕೊಡ್ತಾರೆ. ಅವ್ರಿಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ. ನೀವು ಹೇಳ್ದಾಗೇನೆ ಜನಗಳ ಸಮಸ್ಯೆ ಬಗೆಹರಿಬೇಕು. ಅವರಿಗೆ ವಿರೋಧ ಪಕ್ಷದವ್ರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಸರ್ಕಾರ ಅದನ್ನು ಒದಗಿಸ್ಕೊಡ್ಬೇಕು. ದಯಮಾಡಿ ನೀವೆಲ್ಲ ಮಾನ್ಯ ಎಲ್ಲ ಸದಸ್ಯರುಗಳಲ್ಲಿ ಮನವಿ ಮಾಡ್ತೇನೆ. ದಯಮಾಡಿ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ದಯಮಾಡಿ ಎಲ್ಲರೂ ಕೇಳಬೇಕು. ಆಮೇಲೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ನಿಮ್ ಮತ್ತೆ ಕೇಳಿ ನೀವು. ಅವ್ರು ಏನ್ ಹೇಳ್ತಾರೆ ಒಂದ್ ಸೆಕೆಂಡ್ ಇಲ್ಲ ಅಷ್ಟೇ ಫೈನಲ್. ನಮ್ಗೆ ಅವ್ರದ್ದೇನು ಉತ್ತರ 74 ಗಜೆಟ್ ಆಲ್ರೆಡಿ ರಿಪ್ಲೈ ಮಾಡಿದ್ದಾರೆ. ನಮ್ಗೆ 74ನೇ ಇಸ್ವಿಯಲ್ಲಿ ತಂದಿರುವಂತ ಗೆಜೆಟ್ ಅನ್ನು ವಾಪಸ್ ತೆಗೆದ್ರೆ ರೈತರು ನೆಮ್ಮದಿ. ಈಗ ಮನೆ ಅಶೋಕ್ ಅವರೇ ನೀವ್ಯಾಕೆ ಮಾಡಲಿಲ್ಲ? ನೀನು ಮುಖ್ಯಮಂತ್ರಿ, ನೀವು ಮಂತ್ರಿ ಆಗಿದ್ದಿಲ್ಲಪ್ಪ. ಮಂತ್ರಿ ಕೇಂದ್ರ ಸರ್ಕಾರ ಬಂದಿದೆಯಲ್ಲ. ಆಮೇಲೆ 19ರಿಂದ 23ವರೆಗೆ ನೀವೇ ಇದ್ರಿ. ನಿಮ್ಗೆ ಜ್ಞಾನೋದಯ ಆದದ್ದು ಯಾವಾಗ? ಈಗ ಮಾಡ್ತೀರಿ. ಇವರಿಗೆ ಇವರಿಗೆ ರಾಜಕೀಯ ಬಂದಿದ್ದಾರೆ. ಈ ರಾಜಕೀಯಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ, ನಾವು ಕೇಳಲ್ಲ. ತೀರ್ಮಾನ ಮಾಡಿದ್ದಾರೆ. ನಾವು ಮಾಡ್ತೀರಿ. ಸರ್ಕಾರ ಸಮರ್ಪಕ ಉತ್ತರ ಕೊಡ್ತೇವೆ. ಕೇಳಬೇಕು. ಅಲ್ಲ ನಮಗೂ ಗೊತ್ತಿದೆ ಸರ್ ಮಾತಾಡಕ್ಕೆ. ಇದನ್ನೇ ಇಶ್ಯೂ ಒಟ್ಟು ವಿಚಾರ ಇಟ್ಕೊಂಡು ಹೋದ್ರು. ಸಿದ್ದಾವಿನಲ್ಲಿ ಏನಾಯ್ತು? ಕೆಲ್ಪಟ್ಟಣದಲ್ಲಿ ಏನಾಯ್ತು? ಕಾಂಗ್ರೆಸ್ ಸರ್ಕಾರ ನಾವು ಗೆದ್ದಿದ್ದೀವಿ. ಸುಳ್ಳು ಆರೋಪ ಮಾಡೋದು ಇದೇ ಕೆಲಸ. ಖಾಲಿ ಚಂಪು ಕೊಟ್ಟಿದ್ದಾರೆ. ನೀವೀಗ
ಸರ್ಕಾರ ಅಂತ ಇವರಿಗೆ ಬರೀ ದುಡ್ಡು ತಿನ್ಕೊಂಡು ಮೈ ಮಾಡ್ತಿದ್ರು. ಇವತ್ತು ಇವರಿಗೆ ಇವ್ರ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ದಾರೆ? ಉತ್ತರ ಕೊಡ್ಲಿ. ಉದ್ದೇಶ ಸ್ಪಷ್ಟ ಆಯ್ತು. ರೈತರಿಗೆ ನೋಟಿಸ್ ಕೊಡಬೇಕು, ವಾಪಸ್ ತಗೊಳ್ಳಲ್ಲ. ಅಂದ್ರೆ ಸರ್ಕಾರ ಉದ್ದೇಶ ಏನು ಸ್ಪಷ್ಟ ಆಯ್ತು. ಮಾಡಿ ಎಲ್ಲ ರೈತರಿಗೆ ನೋಟಿಸ್ ಕೊಡಬೇಕು. ಮೊಸಳೆ ಕಣ್ಣೀರು ಮಾಡಿ ನೋಟಿಸ್ ತಗೊಳ್ಬೇಕು ಅಂತಾರೆ. ಗೆಜೆಟ್ ನೋಡಿ ಇಲ್ಲಿ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ? ಬಗೆಹರಿಸಬೇಕು ಉತ್ತರ ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ನೀವು ಬಗೆಹರಿಸಲು ಹೇಗೆ? ನಿಮ್ಮ ಉದ್ದೇಶ ಸರಿ ಸರ್ಕಾರವೇ ಬದಲಾಯಿಸಬೇಕು. ಅದಕ್ಕೆ ಇದು ತಪ್ಪಬೇಕು ಅಂತ ನಾವು ಆಯ್ತು ನಾವು ಕೇಳಿದ್ರೆ ಈಗ ಅದನ್ನು ಆಗಿದೆ ಅಂತ ಹೇಳಿದ್ದಾರೆ. ವಿರುದ್ಧವಾಗಿ ನಾವು ಈ ಸರ್ಕಾರದ ಈ ಧೋರಣೆ ವಿರುದ್ಧವಾಗಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಸರ್. ಅಧ್ಯಕ್ಷರೇ, ವಾಕ್ಮಾಡಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ವಾಕೌಟ್ ಮಾಡೋದಕ್ಕೆ ಯಾಕಂತಂದ್ರೆ ಅವ್ರ ಕಾಲದಲ್ಲೇ ಆಯ್ತು, ಅವ್ರ ಕಾಲದಲ್ಲೇ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಫಸ್ಟ್ ಹೇಳಿದ್ದಾರೆ, ಎನ್ಕ್ರೋಚ್ಮೆಂಟ್ ಅನ್ನೆಲ್ಲ ವರ್ಕ್ ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಅನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಅವರೇ ಹೇಳ್ತಾರೆ. ಸಿಕ್ಕಾಕೊಂಡಿದ್ದಾರೆ. ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು. ಉತ್ತರ ಕೇಳ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಸ್ಟೇಟ್ಮೆಂಟ್ ಕೂಡ ರೆವಿನ್ಯೂ ಮಿನಿಸ್ಟರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ, ಅದೇ ಪಕ್ಷ ಕೂತ್ಕೊಳ್ಳಿ. ಬಾಬಣ್ಣ ಒಂದು 2 ನಿಮಿಷ ಹೇಳಿ. ಬಸವ ಕೂತ್ಕೊಳ್ಳಿ. ಸ್ಪಷ್ಟೀಕರಣ ಇರಲಿ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಇದು ಸೂಕ್ಷ್ಮ ಆಸೇಫ್ 2 ನಿಮಿಷ ಕೂತ್ಕೊಳ್ಳಿ. ತಮ್ಮಯ್ಯ, ಶ್ರೀನಿವಾಸ್, ಬಸವರಾಜ್, ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಸುರೇಶ್ ನಮ್ಮ ನಿಲುವನ್ನ ಹೇಳಕ್ ಹೊರಟಿದ್ದೀನಿ. ಜನತಾದಳದ ನಿಲುವು ಹೇಳಕ್ ಹೊರಟಿದ್ದೀನಿ. ಕೂತ್ಕೋ ಸುರೇಶ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಸೂಕ್ಷ್ಮದ ವಿಚಾರ ಆಗಿರೋದ್ರಿಂದ ಒಂದು ಕೂತ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೂಕ್ಷ್ಮಗದನ್ನ ರೆವಿನ್ಯೂ ಮಿನಿಸ್ಟರ್ ಮತ್ತೆ ವರ್ಕ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಲಿ. ಒಂದು ಸರ್ಕಾರದ ಯಾವುದೇ ಒಂದು ಸಂಸ್ಥೆ ಆಸ್ತಿ ಇದ್ರೆ ಅದು ನಮ್ಮ ಕಂದಾಯ ಇಲಾಖೆಗೆ ಸೇರುತ್ತೆ. ಇವತ್ತು ಇನಾಮತಿ ಜಮೀನು ಎಲ್ಲ ಇದಾವೆ. ಆ ರೀತಿನಲ್ಲಿ ಯಾವುದೇ ಒಂದು ದೇವಸ್ಥಾನದಾಗ್ಲಿ ಯಾವುದೇ ಒಂದು ಜಮೀನು ನಮ್ದು ಸರ್ಕಾರಕ್ಕೆ ಬದ್ಧವಾಗಿರ್ತದೆ, ಸಂಸ್ಥೆಗಳ ಜಮೀನುಗಳು. ಹಾಗಾಗಿ ವರ್ಕ್ ಆಸ್ತಿನೂ ಕೂಡ ನಮ್ಮ ಸರ್ಕಾರದ್ದೇ ಅಂತ ನಮ್ಮ ಭಾವನೆ, ನಮ್ಮ ರಾಜ್ಯದ್ದೇ ಅಂತಕ್ಕಂಥದ್ದು. ಆದ್ರಿಂದ ಇಲ್ಲೆಲ್ಲಿ ಲೋಪದೋಷಗಳಾಗಿದೆ, ಇವತ್ತು ದೇವಸ್ಥಾನಗಳಿಗಾಗ್ಬೋದು, ಶಾಲೆಗಳಿಗಾಗ್ಬೋದು, ಇಲ್ಲ ಬೇರೆ ಸಮಾಜಗಳಿಗೆ ನೋವಾಗ್ತಕ್ಕಂಥ ರೀತಿನಲ್ಲಿ ಏನಾದ್ರೂ ಕೂಡ ಅಲ್ಲಿ ಅವರ ಮೊದಲಿಂದ ಹಲವಾರು ವರ್ಷಗಳಿಂದ ಅವರಲ್ಲಿ
ಬಾಳ್ಮೆ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಸ್ಥಳಗಳಲ್ಲಿ ಏನಾದ್ರು ಒಕ್ಕಂತ ಬಂದಿದ್ರೆ ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ದಯಮಾಡಿ ನೀವು ನಿಮ್ಮ ಕಾಯ್ದೆಯನ್ನ ಬದಲಾವಣೆ ಮಾಡುವಂತ ಕೆಲಸ ಮಾಡಿ ಇದನ್ನ ಸರಿಪಡಿಸಬೇಕು ಅನ್ನೋದು ನನ್ನ ಒಂದು ಒತ್ತಾಯ ಇದೆ. ದಯಮಾಡಿ ಮಾಡಿ ಇದನ್ನ, ಯಾಕೆಂದ್ರೆ ಇವತ್ತು ಬರೀ ನೀವು ನೋಟಿಸ್ ಹಿಂಪಡಿತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಬರೀ ನೋಟಿಸ್ ಹಿಂಪಡಿದ್ರೆ ಇದು ಸರಿ ಹೋಗಲ್ಲ. ಕಾಯ್ದೆನಲ್ಲೇ ಇದನ್ನ ಎಲ್ಲೆಲ್ಲಿ ಈ ತರ ಇದಾಗಿದೆ, ಓವರ್ಲ್ಯಾಪ್ ಆಗಿದೆ, ಅದನ್ನ ದಯಮಾಡಿ ಸರಿ ಮಾಡುವಂತದ್ದು ಮಾಡಿದ್ರೆ ಖಂಡಿತ ಸೂಕ್ತ ಅನ್ನೋದು ನಮ್ಮ ಭಾವನೆ. ಮಾನ್ಯ ಸಭಾಧ್ಯಕ್ಷರೇ, ಶಾಸಕಾಂಗ ಪಕ್ಷದ ನಾಯಕರು ಬಾಬು ಅವರು ಏನ್ ಹೇಳಿದ್ದಾರೆ, ಅದಕ್ಕೆ ಕಾಯ್ದೆ ತಿದ್ದುಪಡಿ ಅವಶ್ಯಕತೆ ಇಲ್ಲ, ಆದ್ರೆ ಉಳಿದ ಎಲ್ಲಾ ವಿಷಯ ನೀವೇನ್ ಹೇಳಿದಿರ ಅದಕ್ಕೆ ಸರ್ಕಾರ ಬದ್ಧವಾಗಿದೆ. ಹೇಳ್ತೇನೆ, ಹೇಗೆ ಸರಿ ಮಾಡ್ತೀವಿ ಅಂತಾನು ಹೇಳ್ತೇನೆ. ಮುಖ್ಯಮಂತ್ರಿಗಳು ನಮ್ಗೆ ಏನ್ ಸೂಚನೆ ಕೊಟ್ಟಿದ್ದಾರೆ, 2 ಸಭೆ ಆಗಿದೆ, ಏನು ಸೂಚನೆ ಕೊಟ್ಟಿದ್ದಾರೆ, ಯಾವ ತರ ಸರಿ ಮಾಡ್ತೀವಿ ಅಂತಾನು ನಿಮ್ಗೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನ ಇನ್ನೊಂದು ಬಾರಿ ಬಿಡಿಸಿ ಹೇಳ್ತೇನೆ. ಅಧ್ಯಕ್ಷರೇ, ಇದು ದಯವಿಟ್ಟು ಇದರ ಬಗ್ಗೆ ಸ್ಪಷ್ಟೀಕರಣ ಅಂದ್ರೆ ಈ ವಿಷಯವನ್ನ ಸ್ಪಷ್ಟಪಡಿಸ್ಲಿಕ್ಕೆ ಸರ್ಕಾರಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ, ಧನ್ಯವಾದ. ಸ್ಪಷ್ಟ ಯಾಕೆ ಮಾಡಬೇಕು ಅಂದ್ರೆ ಗೊಂದಲ ತುಂಬಾ ಇದೆ. ಜನಗಳ ಮನಸ್ಸಿನಲ್ಲಿ ಏನೇನೋ ಸುಳ್ಳುಗಳು ಸತ್ಯ ಎಲ್ಲ ಬೆರಿಕೆ ಆಗಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗದೆ ಅನಗತ್ಯವಾಗಿ ಇವತ್ತು ಜನ ಗೊಂದಲಕ್ಕೀಡಾಗಿದ್ದಾರೆ. ಮತ್ತು ಇದರಿಂದ ನಮ್ಮ ಸೊಸೈಟಿ ಕಮ್ಯುನಿಟೀಸ್ ಒಡೆದು ಹೋಗ್ತಾ ಇದ್ದಾವೆ, ಮನಸ್ಸುಗಳು ಒಡೆದು ಹೋಗ್ತಾ ಇದ್ದಾವೆ. ಇದು ಆಗಬಾರದು. ನಾವೆಲ್ಲ ಕೂಡಿ ಬಾಳಬೇಕು ಅಂದ್ರೆ ವಿಷಯ ಏನು ಅನ್ನೋದಾದ್ರೂ ನಮ್ಗೆ ಸ್ಪಷ್ಟತೆ ಇರ್ಬೇಕಲ್ವಾ? ಅದನ್ನ ಸ್ಪಷ್ಟ ಮಾಡ್ಲಿಕ್ಕೋಸ್ಕರ ನಾನು ನಿಂತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇದು ವಫ್ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ನಂತರದ್ದು ಅಲ್ಲ. 1913ರಲ್ಲೇ ಬ್ರಿಟಿಷರು ಇದಕ್ಕೆ ವಫ್ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ. ಹಾಗೂ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರಿನ ಮಹಾರಾಜರು ಆ ಕಾಲದಲ್ಲೇ ವಫ್ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ. ಸೊ ವಫ್ ಅನ್ನುವಂತಹದ್ದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಟ್ ಆಗೋದಕ್ಕೆ ಮೊದಲೇ ಸ್ವತಂತ್ರ ಪೂರ್ವದಲ್ಲೇ 1913ರಲ್ಲೇ ಬ್ರಿಟಿಷರ ಕಾಲದಲ್ಲೂ ಕೂಡ ವಫ್ ಇತ್ತು. ಇನ್ನ ಹಿಂದಕ್ಕೆ ಹೋದ್ರೆ 1892 ಇಸ್ವಿಗೆನೆ ಬ್ರಿಟಿಷರು ವಫ್ಗೆ ಕೆಲವು ರೂಲ್ಸ್ ಅನ್ನ ಮಾಡಿದ್ರು. ಆ ಕಾಲದಿಂದನೂ ಕೂಡ ಇದು ವಫ್ ನಮ್ಮ ಸಮಾಜದಲ್ಲಿ ಜಾರಿ ಇದೆ. ಬರೀ ವಫ್ ಅಂತ ಮಾತಾಡ್ತಾರೆ, ಇದು ವಫ್ ಒಂದೇ ಅಲ್ಲ. ನಿಮ್ಗೆ ಎಷ್ಟೋ ಜನಕ್ಕೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ, ಮಾತಾಡೋರು ಮಾತಾಡ್ತಾರೆ. ಮೊದಲು ಮುಜರಾಯಿ ವಫ್ ಎಲ್ಲ ಎಂಡೋಮೆಂಟ್ ಕಮಿಷನರ್ ಕೆಳಗಡೆ ಇತ್ತು, ಒಂದೇ ಇಲಾಖೆ. ಎಂಡೋಮೆಂಟ್ ಕಮಿಷನರ್ ಮುಜರಾಯಿನೂ ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು, ವಫ್ ಅನ್ನು ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು. ಇಟ್ ವಾಸ್ ಅಂಡರ್ ಒನ್ ಡಿಪಾರ್ಟ್ಮೆಂಟ್. ಆಮೇಲೆ ಇತ್ತೀಚೆಗೆ ಅದು ಬೈಫರ್ಕೇಟ್ ಆಗಿರ್ತಕ್ಕಂಥದ್ದು. ಸೊ ವಫ್ ಅಲ್ಲಿ ಏನೆಲ್ಲ ಕಾನೂನಿದೆ ಅದಕ್ಕೆ ಪ್ರತಿರೂಪವಾದಂತ ಕಾನೂನು ಮುಜರಾಯಿಯಲ್ಲೂ ಕೂಡ ಇದೆ. ಮುಜರಾಯಿಯಲ್ಲೂ ಕೂಡ ಇದೆ. ಇದು ವಫ್ಗೆ ಮಾತ್ರ ಇದೆ ಅನ್ನುವಂತಹದ್ದು 100ಕ್ಕೆ 100 ಸುಳ್ಳು. ವಫ್ಗೆ ಸಮಾನವಾದಂತ ಕಾನೂನು ಮುಜರಾಯಿಗೂ ಕೂಡ ಇದೆ. ಈಗ ವಫ್ಗೆ ಬರೋದಾದ್ರೆ ಅಧ್ಯಕ್ಷರೇ, ವಫ್ಗೆ ನೋಟಿಫೈ ಆಗಿರುವಂತ ಒಟ್ಟು ಲ್ಯಾಂಡ್ ಜಮೀನು ಈ ರಾಜ್ಯದಲ್ಲಿ 1,12,07 ಎಕರೆ. ದಾನದ ಮುಖಾಂತರ ವಫ್ಗೆ ನೋಟಿಫೈ ಆಗಿರುವಂತಹ ಜಮೀನು 1,12,07 ಎಕರೆ. ಆದ್ರೆ ವಫ್ಗೆ ಸಿಕ್ಕಿರೋದು ಇಲ್ಲಿವರೆಗೆ ಬರೀ 20,054 ಎಕರೆ ಮಾತ್ರ. ನೋಟಿಫಿಕೇಶನ್ ಆಗಿರೋದು 1,12,000. ಅವ್ರಿಗೆ ಸಿಕ್ಕಿರೋದು ಬರೀ 20,000. ಅವ್ರಿಗೆ ಸಿಗದೇ ಇರೋದು ಎಷ್ಟು ಅಂದ್ರೆ 92,000 ಎಕರೆ ಇವತ್ತುವರೆಗೂ ಅವ್ರಿಗೆ ಸಿಕ್ಕಿಲ್ಲ ವಫ್ ಸಂಸ್ಥೆಗಳಿಗೆ. ಅಲ್ಲಿಗೆ ನೋಡಿದ್ರೆ ಆಲ್ಮೋಸ್ಟ್ 85% ಅವ್ರಿಗೆ ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರೋದು ಅಬೌಟ್ 10-12% ಮಾತ್ರ ಅವ್ರಿಗೆ ಸಿಕ್ಕಿದೆ. ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಬರುತ್ತೆ. ವಫ್ಗೆ ನೋಟಿಫೈ ಆದಾಗ ಇವೆಲ್ಲ ಆ ಕಾಲದಲ್ಲೇ ಪಾಣಿಯಲ್ಲಿ ವಫ್ ಅಂತ ಎಂಟ್ರ್ ಆಗ್ಬಿಟ್ಟಿದ್ರೆ ಇವತ್ತು ಇದ್ಯಾವುದು ಅನಾಹುತ ಆಗ್ತಾ ಇರ್ಲಿಲ್ಲ. ಆದ್ರೆ ಆವತ್ತು ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿಯಿಂದ ಅದು ವಫ್ಗೆ ಎಂಟ್ರ್ ಆಗ್ಲಿಲ್ಲ. ಯಾರು ದಾನ ಕೊಟ್ರು ಅವ್ರ ಹೆಸರಿನಲ್ಲೇ ಮುಂದುವರಿತು. ಅವರ ಮಕ್ಕಳು ಬಂದ್ರು, ಅವ್ರ ಹೆಸರಿಗೆ ವರ್ಗ ಆಯ್ತು, ಅವ್ರ ಮಕ್ಕಳು ಮಾರಾಕಿದ್ರು. ಅಥವಾ ಹೀಗೆ ಅದು ಒಂದು ಸಮಸ್ಯೆ ಆಗಿದೆ. ಪ್ರಮುಖ ಸಮಸ್ಯೆ ಇನ್ನೊಂದು ಕಡೆ ಏನಾಗಿದೆ ಅಂದ್ರೆ, ಕೆಲವು ವಫ್ನಲ್ಲಿ ನೋಟಿಫೈ ಆದಂತ ಜಮೀನುಗಳು ಇನಾಮಲ್ಲೂ ನೋಟಿಫೈ ಆಗಿದೆ. ಇನಾಮಲ್ಲಿ ನೋಟಿಫೈ ಆದ್ಮೇಲೆ ರೈತರು ಅಲ್ಲಿ ಉಳುವವನೇ ಒಡೆಯ ಅಂತಾನೋ ಅಥವಾ ಇನಾಮ್ ರೀಗ್ರಾಂಟ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಇನಾಮ್ ರೀಗ್ರಾಂಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಸೊ ಇನಾಮ್ ರೀಗ್ರಾಂಟ್ ಅಲ್ಲಿ 47,263 ಎಕರೆ ಮಂಜೂರಾಗಿದೆ. ಇನಾಮು ವಫ್ ಓವರ್ಲ್ಯಾಪ್ ಆಗಿರೋದು ಎಷ್ಟು ಅಂದ್ರೆ
47,263 ಎಕರೆ. ಅದರ ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅದರಲ್ಲಿ ಎಷ್ಟು ಮಂಜೂರಾಗಿದೆ ಅಂದ್ರೆ 23,620 ಎಕರೆ ಮಂಜೂರಾಗಿದೆ. ಇದಲ್ಲದೆ ನಾನಾ ನೀರಾವರಿ ಯೋಜನೆಗಳಿಗೆ ಅದಕ್ಕೆ ಇದಕ್ಕೆ ಲ್ಯಾಂಡ್ ಅಕ್ವೈರ್ ಆಗಿರೋದು ಎಷ್ಟು ಅಂದ್ರೆ 3,101 ಎಕರೆ. ಸೊ ಈ ರೂಪದಲ್ಲಿ 73,000 ಎಕರೆ ವಫ್ಗೆ ನೋಟಿಫೈ ಆಗಿದ್ರು ಕೂಡ ಅದು ಬಹುತೇಕ ರೈತರ ವಶದಲ್ಲಿದೆ. ಸೊ ಯಾವ ರೈತರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಪ್ರಶ್ನೆ ಎಲ್ಲರ ಪ್ರಶ್ನೆಗೂ ಎಲ್ಲರ ಮನಸ್ಸಿನಲ್ಲಿರುವ ಗೊಂದಲಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ವಫ್ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ನಾವೆಲ್ಲ ಕೂತೆ ಸಭೆ ಮಾಡಿದ್ದೇವೆ. ಯಾವ ಜಮೀನು ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಗ್ರಾಂಟ್ ಆಗಿದೆ ರೈತರಿಗೆ, ಯಾವ ಜಮೀನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಅಂದ್ರೆ 47,263 ಪ್ಲಸ್ 23,620, ಇವೆರಡೂ ಜಮೀನು ಆ ರೈತರ ತಂಟೆಗೆ ಸರ್ಕಾರ ಹೋಗಬಾರದು. ಆ ರೈತರ ಹಕ್ಕನ್ನ ಕಾಪಾಡಬೇಕು, ಆ ರೈತರಿಗೆ ತೊಂದರೆ ಮಾಡಬಾರದು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಸೊ ಯಾರಿಗೆ ಇನಾಮ್ ಅಬಾಲಿಷನ್ ಅಲ್ಲಿ ಗ್ರಾಂಟ್ ಆಗಿದೆ, ಯಾರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿದೆ, ಅಲ್ಲಿ ಆ ರೈತರ ಸಂರಕ್ಷಣೆ ಮಾಡುವಂತ ಕೆಲಸ, ಅವರ ಹಿತ ಕಾಪಾಡುವಂತ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ. ಇದರಲ್ಲೇ 70,000 ಎಕರೆ ಇದರಲ್ಲಿ ಸೇರ್ಕೊಂಡಿದೆ. ಸೊ ಆ 70 ದಯವಿಟ್ಟು ಅದೆಲ್ಲ ಬಾಬಣ್ಣ ದಯವಿಟ್ಟು ಕಂಪ್ಲೀಟ್ ಮಾಡ್ತೇನೆ. ಈಗ ಒಂದೇನಾಗುತ್ತೆ, ಇದೆಲ್ಲದನ್ನು ನೀವು ಇನ್ನೊಂದು ಅವಕಾಶ ಕೊಟ್ಬಿಟ್ಟು ನೀವೊಂದು ತಿದ್ದುಪಡಿ ತಂದು ಇನ್ನ ರೈತರಿಗೆ ಯಾರು ಅನುಭವದಲ್ಲಿ ಯಾವ ತಿದ್ದುಪಡಿನೂ ಬೇಕಾಗಿಲ್ಲ. 70,000 ಎಕರೆ ರೈತರ ಹಿತ ಕಾಪಾಡೋದು ನಮ್ಮ ಜವಾಬ್ದಾರಿ. ಈಗ ದೇವಸ್ಥಾನಗಳಿಗೆ ಜಮೀನುಗಳಿಗೆ ಅಧಿಕೃತವಾಗಿ ಹೆಂಗ್ ಮಾಡ್ಕೊಡ್ತೀರಾ? ಕಾನೂನು ಸ್ಪಷ್ಟನೆ ಕೊಡಿ. ಕಾನೂನು ಆಮೇಲೆ ಯಾವ ರೀತಿ ಕೊಡ್ತೀರಾ ಅನ್ನೋದು ಸ್ಪಷ್ಟನೆ ಕೊಡ್ತಾರೆ. ಆಯ್ತು ಅಧ್ಯಕ್ಷರೇ, ಈಗ ಈ 73,984 ಎಕರೆ ಬಿಟ್ಬಿಟ್ರೆ 17,969 ಎಕರೆ ಇದು ಇನಾಮಲ್ಲಿ ರೀಗ್ರಾಂಟ್ ಆಗಿಲ್ಲ, ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿಲ್ಲ, ಯಾವುದು ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ. ಯಾರೋ ದಾಖಲೆ ಇಲ್ಲದೆ ಇರೋ ಪ್ರೈವೇಟ್ ನವರು ಬಂದು ಕೂತಿದ್ದಾರೆ. ಎನ್ಕ್ರೋಚ್ಮೆಂಟ್, ಔಟ್ ರೈಟ್ ಎನ್ಕ್ರೋಚ್ಮೆಂಟ್. ವಫ್ ಇಲಾಖೆಯವರು ನಮ್ಗೆ ಏನ್ ಕೇಳಿದ್ದಾರೆ, ಆಯ್ತು ಸ್ವಾಮಿ ರೈತರಿಗಾಗಿರೋದು ಬಿಟ್ಬಿಡಿ, ಲ್ಯಾಂಡ್ ಇನಾಮಲ್ಲಿ ಹೋಗಿರೋದು ಬಿಟ್ಬಿಡಿ, ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಹೋಗಿರೋದು ಬಿಟ್ಬಿಡಿ, ಲ್ಯಾಂಡ್ ಅಕ್ವಿಸಿಷನ್ ಆಗಿ ನೀರಾವರಿಗೆ ಹೋಗಿರೋದು ಬಿಟ್ಬಿಡಿ, ಆದ್ರೆ ಏನೋ ದಾಖಲೆ ಇಲ್ಲದೆ ಒತ್ತುವರಿ ಇರೋದು 19,000 ಎಕರೆ ಇದೆಯಲ್ಲ, ಇದನ್ನಾದ್ರೂ ವಫ್ಗೆ ಕೊಡಬಹುದಲ್ಲ ಅನ್ನುವಂಥದ್ದು ಅಷ್ಟೇ ಅವರ ವಾದ. ಈಗ ಯಾರೋ ಎನ್ಕ್ರೋಚ್ ಮಾಡಿ ಮಜಾ ಮಾಡ್ತಾ ಇರೋದನ್ನ ತೆಗೆದು ವಫ್ ಸಂಸ್ಥೆಗೆ ಕೊಡಬಾರ್ದ? ತಾವ್ ಹೇಳ್ದಂಗೆ ವಫ್ ಸಂಸ್ಥೆ ಏನು ಯಾರ್ದಾನ ಪ್ರೈವೇಟ್ ಆಸ್ತಿನ? ವಫ್ ಕೂಡ ಒಂದು ಕಮ್ಯುನಿಟಿ ಅಸೆಟ್. ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೆ? ಸರ್ಕಾರಿ ಅಧಿಕಾರಿಗಳೇ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಹಾಗಾಗಿ ಅವರ ಗುರಿ ಇರುವಂತಹದ್ದು. ಇದರಲ್ಲಿ ಎನ್ಕ್ರೋಚ್ಮೆಂಟ್ ಯಾರು ಮಾಡಿದ್ದಾರೆ? ಕೆಲವರು ಮುಸಲ್ಮಾನ್ರೇ ಮಾಡಿರಬಹುದು, ಮುಸಲ್ಮಾನ್ರೇ ಎನ್ಕ್ರೋಚ್ ಮಾಡಿರಬಹುದು. ಆಮೇಲೆ ಹೇಳ್ತಾನೆ, ಆಮೇಲೆ ಡೇಟಾ ಎಷ್ಟು ಅಂತ ಹೇಳ್ತಾನೆ ನಾನು ಹೇಳ್ತೇನೆ ಆಕ್ಚುಯಲ್ ನಂಬರ್ಸು ಇದೆ ನನ್ನ ಹತ್ರ. ಹಾಗಾಗಿ ಅವರು ಮನವಿ ಮಾಡಿರುವಂತಹದ್ದು ಸರ್ಕಾರಕ್ಕೆ, ಒಂದು ಎಲ್ಲೋ ಒಂದು ಕಡೆ ಈಗ ಈ ವಫ್ ಲ್ಯಾಂಡ್ ಅಲ್ಲಿ ಕಬರ್ಸ್ತಾನ್ ಇದೆ, ವಫ್ ಲ್ಯಾಂಡ್ ಅಲ್ಲಿ ದರ್ಗಾ ಇದೆ, ವಫ್ ಲ್ಯಾಂಡ್ ಅಲ್ಲಿ ಮಸೀದಿ ಇದೆ, ಆ ಸ್ಮಶಾನ ಕಬರ್ಸ್ತಾನ್ ಸರ್ ಹೌದು ಸ್ಮಶಾನ ಇದೆ. ಯಾವುದು? ಮುಸ್ಲಿಂ ಸ್ಮಶಾನ ಕಬರ್ಸ್ತಾನ್ ವಫ್ ಲ್ಯಾಂಡ್ ಅಲ್ಲಿ ಇದೆ. ಅವ್ರೇನ್ ಕೇಳಿದ್ದಾರೆ, ಎಲ್ಲಿ ಮುಸ್ಲಿಮದೇ ಒಂದು ಆಸ್ತಿ ಇದೆ, ಕಬರ್ಸ್ತಾನು ಮಸೀದಿ ದರ್ಗಾ, ಅಂತದನ್ನಾದ್ರೂ ವಫ್ ಹೆಸರಿಗೆ ಮಾಡಿ ಅಂತ ಕೇಳಿದ್ದಾರೆ. ಇದರಲ್ಲಿ ತಪ್ಪು ಇದ್ರೆ ಏನಾದ್ರೂ ಹೇಳ್ಬಹುದು, ತಾವು ಕೂಡ ಹೇಳ್ಬಹುದು. ಅಲ್ಲ ಆಮೇಲೆ ಮಾತಾಡುವಾಗ ತಾವು ಹೇಳಿ. ಮಾನ್ಯ ಅಧ್ಯಕ್ಷರೇ, ಈಗ ಈ ತರ ಉಳಿದಿರೋದು ಬರೀ 20,000 ಎಕರೆ ಅವರು ಕೇಳ್ತಾ ಇರೋದು ಅಷ್ಟೇ. ಅವರು 1,12,000ದಲ್ಲಿ 73,000 ಎಕರೆ ಬಿಟ್ಬಿಟ್ಟಿದ್ದಾರೆ. ಇದು ರೈತರಿಗೆ ಸಂಬಂಧಿಸಿದ್ದು, ಅದನ್ನ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಎನ್ಕ್ರೋಚ್ ಆಗಿರೋದು 20,000. ರಾಜ್ಯದಲ್ಲಿ ಇರೋದು ಎಷ್ಟು ಎಕರೆ ಕೃಷಿ ಭೂಮಿ ಅಧ್ಯಕ್ಷರೇ? 3 ಕೋಟಿ ಎಕರೆ ಕೃಷಿ ಭೂಮಿ ಇದೆ ರಾಜ್ಯದಲ್ಲಿ. 3 ಕೋಟಿ ಎಕರೆ ಕೃಷಿ ಭೂಮಿ ಇದೆ. 3 ಕೋಟಿ ಎಕರೆನಲ್ಲಿ 20,000 ಎಕರೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು? 0.006% ಆಗುತ್ತೆ. 0.006%
0.06. ಇವತ್ತು ಡಿಸ್ಪ್ಯೂಟ್ ಅಲ್ಲಿ ನಾಟ್ ಒನ್ ಅಲ್ಲ ಅಣ್ಣ, ಒನ್ನಲ್ಲಿ ಬಹುಶಃ 1/10 of 1, ಲೆಸ್ ದೆನ್ 1/10 of 1. 3 ಕೋಟಿ ಎಕರೆಯಲ್ಲಿ 20,000 ಎಕರೆ ಅಂದ್ರೆ ಎಷ್ಟು? ಇಷ್ಟೇ ಇವತ್ತು ಡಿಸ್ಪ್ಯೂಟ್ ಅಲ್ಲಿರೋದು. ಆದ್ರೆ ಆತಂಕ ಯಾವ ತರ ಆಗಿದೆ ಅಂದ್ರೆ ಎಲ್ಲ ರೈತರು ಎದ್ದು ಕುತ್ಕೊಬೇಕು. ಇವತ್ತು ಏನೋ ಯಾವ ತರ ಇವತ್ತು ಒಂದು ಆತಂಕದ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ 100ರಲ್ಲಿ ಅಲ್ಲ, 1000ದಲ್ಲಿ ಅಲ್ಲ, ಲಕ್ಷದಲ್ಲಿ ಒಬ್ಬ ರೈತನಿಗೂ ಸಂಬಂಧ ಇಲ್ಲ ಈ ಇಶ್ಯೂ. ಆದ್ರೆ ಇವತ್ತೆಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಯಾವ ತರ ಬಿಕ್ಕಟ್ಟು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಎಲ್ಲಾ ರೈತರು ಎದ್ದು ಚಳಿ ಜ್ವರ ಬರೋ ತರ ಇವತ್ತು ಒಂದು ಸಂಘಟಿತವಾಗಿ ರಾಜ್ಯದ ಜನಗಳ ನೆಮ್ಮದಿಯನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅಧ್ಯಕ್ಷರೇ, ಇದು ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾದಂತ ವಿಷಯ ಇಲ್ಲ. ನಾನು ಮತ್ತೆ ಮುಖ್ಯಮಂತ್ರಿಗಳ ಸೂಚನೆಯನ್ನ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಯಾರಿಗೆ ಈ ಜಮೀನು ಗ್ರಾಂಟ್ ಆಗಿದೆ ಅವರ ತಂಟೆಗೆ ಹೋಗುವಂತಹದ್ದು ಆಗಕೂಡದು ಅನ್ನುವಂತಹದ್ದು ಮುಖ್ಯಮಂತ್ರಿಗಳ ಸೂಚನೆ ಇದೆ. ಇನ್ನು ಈಗಾಗಲೇ ಮಾನ್ಯ ವಕ್ಫ್ ಸಚಿವರು ಹೇಳಿದ್ದಾರೆ ಸರ್, ಕಲ್ಟಿವೇಬಲ್ ಲ್ಯಾಂಡ್ 20,000 ಎಕರೆ, ಇದರಲ್ಲಿ ಕಮರ್ಷಿಯಲ್ ಇದೆ. ಕಮರ್ಷಿಯಲ್ ನಿಜ ನಿಜ. ಕಲ್ಟಿವೇಬಲ್ ಲ್ಯಾಂಡ್ ಇರೋದೇ 4,000 ಚಿಲ್ಲರೆ ಅದರಲ್ಲಿ. ಹೌದು ಹೌದು. ಮಾಡಿ ಸರ್. ಈಗ ವಕ್ಫ್ ಸಚಿವರು ಹೇಳಿದ್ದಾರೆ, ಇದು ಮನೆ ಕಂದಾಯ ಸಚಿವರು ಇದಕ್ಕೊಂದು ಕೊಡಿ. ನೀವು ನಮ್ಗೆ ಗೌರವ ಕೊಟ್ಟು ಸದನದಲ್ಲಿದ್ದೀರಾ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೇನೆ ಲಾಸ್ಟ್ ವರ್ಗು. ಆದ್ರೆ ದಯವಿಟ್ಟು ನಿಮ್ ಸಹಕಾರ ಅಷ್ಟೇ ಕೇಳ್ತೇನೆ ನಾನು. ಈಗ ನಮ್ ಸುರೇಶ್ ಬಾಬಣ್ಣ ಇಲ್ಲಿ ಕೂತವ್ರೆ, ಉಳಿದಿದ್ದವ್ರ ಟೀಮ್ ಯಾರು ಕಾಣಿಸ್ತಾ ಇಲ್ಲ, ಯಾಕೆ? ಬಿಡಿ ಬಿಡಿ ಬಿಡಿ, ಅವ್ರನ್ನ ಒಳಗಡೆ ಕರೀರಿ ಸರ್. ಅವ್ರಿಗೆ ಮಾನ್ಯ ಅಧ್ಯಕ್ಷರೇ, ಇದು ಮಾನ್ಯ ಅಧ್ಯಕ್ಷರೇ, ಇದು ನಿರಂತರವಾಗಿ ನಡೆದು ಬಂದಿರುವ ದೃಷ್ಟಿಯಿಂದ ಕೂತಿದ್ದೀವಿ. ಎಲ್ಲ ಜನ ಸಮಾಜನ ಒಂದೇ ಅನ್ನೋ ದೃಷ್ಟಿಗೆ ನಾವು ಕೂತಿದ್ದೀವಿ. ದಯಮಾಡಿ ಆದ್ರಿಂದ ಅದಕ್ಕೆ ಕ್ಲಾರಿಫಿಕೇಶನ್ ಬೇಕು ಸರ್ಕಾರದಿಂದ ಅಂತ ಕೂತಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಇದು ಏನು ಗುಲ್ಲೆಬ್ಸಿರೋದು ಯಾವ ತರ ಅಂದ್ರೆ ಏನೋ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವಾಗ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಮ್ಮ ಜಮೀರ್ ಅಣ್ಣ ಅವರು ಈಗಾಗಲೇ ಹೇಳಿದ್ದಾರೆ, ಇದು ನಿರಂತರವಾಗಿ ನಡೆದು ಬಂದಿರುವಂತ ಪ್ರಕ್ರಿಯೆ. ಉದಾಹರಣೆಗೆ ನಾನು ಹೇಳೋದಾದ್ರೆ ಮಾನ್ಯ ಅಧ್ಯಕ್ಷರೇ, ಗದಗ ಜಿಲ್ಲೆಯಲ್ಲಿ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2018-19ರಲ್ಲಿ 0 ನೋಟಿಸ್ ಅಲ್ಲ, ಒಂದೂ ಕೂಡ ಖಾತೆ ಬದಲಾವಣೆ ಆಗಿರ್ಲಿಲ್ಲ ಗದಗ್ನಲ್ಲಿ. ಬಿಜೆಪಿ ಬಂದು 19-20ನೇ ಸಾಲಿನಲ್ಲಿ 0 ಇಂದ 578ಕ್ಕೆ ಹೋಗಿದೆ ಗದಗ ಜಿಲ್ಲೆಯಲ್ಲಿ. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ 0 ಇತ್ತು. 19-20 ಬಿಜೆಪಿ ಬಂದ ಮೇಲೆ 578 ಖಾತೆ ಬದಲಾವಣೆ ಆಗಿದೆ. ಶಿವಮೊಗ್ಗ ಜಿಲ್ಲೆ ಇಷ್ಟೆಲ್ಲ ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 2 ಖಾತೆ ಬದಲಾವಣೆ ಆಗಿದೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ಮರು ವರ್ಷನೇ 53 ಖಾತೆ ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ ಆಮೇಲೆ. ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ 6 ಖಾತೆ ಬದಲಾವಣೆ ಆಗಿದೆ. ಅದೇ 19-20ಕ್ಕೆ ಬಂದ್ರೆ 90 ಖಾತೆ ಬದಲಾವಣೆ ಆಗಿದೆ ಬಿಜೆಪಿ ಕಾಲದಲ್ಲಿ. ವಫ್ಗೆ ಖಾತೆಯನ್ನ ಬದಲಾವಣೆ ಮಾಡಿದ್ದಾರೆ. ಬೆಂಗಳೂರು ನಗರ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ 2 ಆಗಿದ್ರೆ ಬಿಜೆಪಿ ಸರ್ಕಾರ ಬಂದ ಮೇಲೆ 97 ವಫ್ ಹೆಸರಿಗೆ ಖಾತೆ ಮಾಡಿದ್ದಾರೆ. ಹಾಗೆ ಈ ರೀತಿಯಾಗಿ ನಾವು ಎಲ್ಲ ತೆಗೆದುಕೊಂಡ್ರೆ 2000 ನಾವು ಬಿಜಾಪುರದ್ದು ಹೇಳ್ತೇನೆ. ಇದೇ ರೀತಿಯಾಗಿ ನಾವು ತೆಗೆದುಕೊಂಡ್ರೆ ಬಿಜೆಪಿ ಸರ್ಕಾರ ಇತ್ತಲ್ಲ ಕರ್ನಾಟಕದಲ್ಲಿ, ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸ್ಪಷ್ಟೀಕರಣ ಯಾವ ವಿಷಯಕ್ಕೆ ಕೊಡ್ತಾ ಇದ್ದೇನೆ ಅಂದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡಿಬಿಟ್ರು ಅಂತ ಜನಗಳಿಗೆ ಯಾಮಾರಿಸಿ ಕಣ್ಣಿಗೆ ಬೂದಿ ಎರಚಿದಾರಲ್ಲ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಬಿಜೆಪಿ ಸರ್ಕಾರ ಇದ್ದಾಗ 4 ವರ್ಷದಲ್ಲಿ 4,500 ಆಸ್ತಿಗಳನ್ನ ವಫ್ ಹೆಸರಿಗೆ ಮಾಡಿದ್ದಾರೆ. 4,500 ಆಸ್ತಿ. ನಮ್ ಸರ್ಕಾರ ಬಂದ ಮೇಲೆ ಆಗಿರೋದು ಎಷ್ಟು ಅಂದ್ರೆ 600 ಆಸ್ತಿಗಳು ಖಾತೆಗೆ ಬದಲಾವಣೆ ಆಗಿದೆ ವಫ್ಗೆ. ನಮ್ ಸರ್ಕಾರ ಬಂದ ಮೇಲೆ 600 ಆಗಿದೆ, ಬಿಜೆಪಿ ಕಾಲದಲ್ಲಿ 4,500 ಆಗಿದೆ. ಇವತ್ತು ಬಂದ್ಬಿಟ್ಟು ಇವರು ಜನಗಳಿಗೆ ಯಾಮಾರಿಸೋದಕ್ಕೂ ಒಂದು ಇತಿಮಿತಿ ಇರಬೇಕು ಅಧ್ಯಕ್ಷರೇ. ಏನು ಜನ ಯಾಮಾರ್ತಾರೆ ಅಂತ ಹೇಳ್ಬಿಟ್ಟು ಏನೇ ಬೇಕಾದ್ರೂ ಮಾಡೋದು. ಇವತ್ತಿಷ್ಟೆಲ್ಲ ಕೇಳ್ತಾರಲ್ಲ ವಾಪಸ್ ತಗೊಳ್ಳಿ ಅಂತ,
ವಾಪಸ್ ತಗೋಬೇಕಾಗಿರೋದು ಎಲ್ಲಿ? ವಫ್ ಆಕ್ಟ್ ಇಸ್ ಅ ಸೆಂಟ್ರಲ್ ಆಕ್ಟ್, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರುವಂತಹದ್ದು. ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ವಾಪಸ್ ತಗೊಳ್ಳಿ ಅಂತ. ಇವ್ರು 4 ವರ್ಷ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ರು? ನೋಟಿಫಿಕೇಶನ್ ಯಾಕೆ ಇವರು ವಾಪಸ್ ತಗೊಳ್ಳಿಲ್ಲ? ಆವಾಗ 40% ದುಡ್ಡು ಎಣ್ಸಕ್ಕೆ ಇವ್ರಿಗೆ ಟೈಮ್ ಇರ್ಲಿಲ್ಲ. ಇವತ್ತು ಮಾತಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಅಧ್ಯಕ್ಷರೇ. ಹಾಗಾಗಿ ಇವು ಈ ರೀತಿಯಾಗಿ ಖಾತೆ ಬದಲಾವಣೆ ಆಗಿರ್ತಕ್ಕಂಥ ವಿಷಯಗಳು. ಇನ್ನ ಕೆಲವು ನಿರ್ದಿಷ್ಟವಾಗಿ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದವರು ಮಾಡಿರುವಂತ ಕೆಲವು ನಿರ್ದಿಷ್ಟ ಆರೋಪಗಳಿಗೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಅರ್ಜೆಂಟ್ ಯಾಕೆ ಬಾಬಣ್ಣ? 3 ತಿಂಗಳಿಂದ ರಾಜ್ಯದಲ್ಲಿ ಇದೆ, ಮನೆ ಮನೆಗೆ ನಾಳೆ ಸದನ ಮುಗಿಸ್ತಾರೆ ಅಧ್ಯಕ್ಷರು. ಅಲ್ಲ, ನೀವು ಎಲ್ಲ ಸ್ಪಷ್ಟೀಕರಣ ಹೇಳ್ಬಿಟ್ರೆ ಸಾಕಲ್ಲ. ಇಲ್ಲ 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 ಹೇಳ್ಕೊಂಡು ಹೋಗೋದಕ್ಕಿಂತ ಸುಮ್ಮನೆ ಬೇಕಾದ ರೀತಿ ಉತ್ತರ ಕೊಡ್ಲಿಕ್ಕೆ ಆಗ್ತದ? ಸರ್ಕಾರ ಒಂದು ರೀತಿ ಉತ್ತರ ಕೊಡ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.